ಮಳೆಯ ಹರಿಸಿ ತಿಳಿಸೇ ಬಿಡುವೆ ಪ್ರೀತಿಯ. ಅಜಯ್ ಅವರೇ, ಮಕ್ಕಳು ಮುಂದೆ ಯಾಕೆ ಐಸ್ ಕ್ರೀಮ್ ಅಂತ ಹೇಳಕ್ ಹೋದ್ರಿ? ಏ ಮಕ್ಕಳ, ಸುಮ್ನೆ ಇರಿ, ಕಿರ್ಚ್ಬೇಡಿ, ಸೈಲೆನ್ಸ್. ಅಯ್ಯೋ, ಏನೋ ಮಾಡಕ್ ಹೋಗಿ ಏನೋ ಆಗೋಯ್ತಲ್ಲಪ್ಪ. ಏನ್ ಮಾಡೋದು ಈ ಮಕ್ಳನ್ನ? ಅಜಯ್ ಅವರೇ, ಮಕ್ಕಳು ಮುಂದೆ ಐಸ್ ಕ್ರೀಮ್ ವಿಷಯ ಎತ್ತಿದ್ರಿ. ಇವಾಗ ನೋಡಿ, ಎಲ್ರ ಗಮನ ಐಸ್ ಕ್ರೀಮ್ ಮೇಲೆ ಇದೆ. ಯಾರು ಪಾಠದ ಕಡೆ ಗಮನನೇ ಕೊಡ್ತಿಲ್ಲ. ಸಾರಿ ಗೌರಿ, ಏನಂದ್ರೆ ಮಕ್ಳಿಗೆಲ್ಲ ಐಸ್ ಕ್ರೀಮ್ ಕೊಡ್ಸೋಣ ಅಂತ ಅನ್ಕೊಂಡೆ. ಏಯ್, ಸುಮ್ನೆ ಇರ್ತೀರಾ? ಯಾವತ್ತೂ ಇಲ್ದೇ ಇರೋದು ಇವತ್ತೇನ್ ಐಸ್ ಕ್ರೀಮು? ನಿಮಗ್ ಐಸ್ ಕ್ರೀಮ್ ಇಷ್ಟ ಅಂತ ನನಗ್ ಗೊತ್ತಾಗಿದ್ದೆ ಇವತ್ತು. ಅದಕ್ಕೆ ಏನೋ ಅನ್ಕೊಂಡ್ ಕೇಳೋಣ ಅಂತ ಬಂದ್ರೆ ಅದು ಈ ಮಕ್ಳು ಕಿವಿಗ್ ಬಿದ್ದು ಇನ್ನೇನೋ ಆಗೋಯ್ತು. ಪಾಠ ಕೇಳೋ ಟೈಮಲ್ಲಿ ನಿಮ್ಗೆಲ್ಲ ಐಸ್ ಕ್ರೀಮ್ ಬೇಕಾ? ಅದೆಲ್ಲ ಏನು ಬೇಕಾಗಿಲ್ಲ. ಗೌರಿ, ಇವತ್ ಒಂದೇ ಒಂದಿನ ಅಲ್ವಾ, ಕೊಡ್ಸೋಣ ಬಿಡಿ. ಅಜಯ್ ಅವರೇ, ಆಮೇಲೆ ಮಕ್ಕಳು ದಿನ ಐಸ್ ಕ್ರೀಮ್ ಬೇಕು ಅಂತ ಹಠ ಮಾಡ್ತಾರೆ. ಅಯ್ಯೋ, ಇವ್ರು ನೋಡಿದ್ರೆ ಹಾಗನ್ಸಲ್ಲ. ಎಲ್ರೂ ಒಳ್ಳೆ ಮಕ್ಳೇ, ಹಠ ಮಾಡಲ್ಲ ಅಲ್ವಾ ಮಕ್ಳ? ನೋಡಿ, ಹಠ ಮಾಡಲ್ವಂತೆ. ಇವತ್ತು ಒಂದಿನ ಪ್ಲೀಸ್ ಕೊಡ್ಸ್ಕೊಂಡ್ ಬರೋಣವಾ? ಹೌದು ಗೌರಿ, ಮಕ್ಕಳೇನೋ ಆಸೆ ಪಡ್ತಾ ಇದಾರಲ್ವಾ, ಕರ್ಕೊಂಡು ಹೋಗಿ ಬನ್ನಿ. ಪ್ಲೀಸ್ ಗೌರಿ. ಸರಿ, ಬನ್ನಿ ಬನ್ನಿ ಬನ್ನಿ. ಅಮ್ಮ, ಹೋಗ್ ಬರ್ತೀವಿ. ಬೇಗ ಬೇಗ ಬನ್ನಿ. ಅಯ್ಯೋ ಭಗವಂತ, ಗೌರಿ ಜೊತೆ ಐಸ್ ಕ್ರೀಮ್ ತಿನ್ಬೇಕು ಅನ್ಕೊಂಡೆ. ಆದ್ರೆ ಈಗ ನೋಡಿದ್ರೆ ಅವ್ರ ಪಟಾಲಂ ಗ್ಯಾಂಗ್